ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣದ ಜಮೆಯ ವಿಚಾರವಾಗಿ ನಿನ್ನೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಈ 11 ಮತ್ತು 12ನೇ ಕಂತಿನ ಹಣ ಏನಿದೆ ಅದು ಕೆಲವೊಂದು ತಾಂತ್ರಿಕ ದೋಷಗಳಿಂದ ಈವರೆಗೂ ಈ ಮಹಿಳೆಯರ ಖಾತೆಗಳಿಗೆ ಅಂದರೆ ಮನೆ ಯಜಮಾನಿಯರ ಖಾತೆಗಳಿಗೆ ಜಮೆ ಆಗಿರಲಿಲ್ಲ. ಆದರೆ ಈ 4,000 ರೂಪಾಯಿಗಳು ಅಂದರೆ 2 ಕಂತಿನ ಹಣ ಒಟ್ಟಿಗೆ ಈ ಮಹಿಳೆಯರ ಖಾತೆಗಳಿಗೆ ಜಮೆ ಆಗ್ತಾಯಿದೆ ಅಂತ, ಶೀಘ್ರದಲ್ಲೇ ಆಗ್ತಾಯಿದೆ ಅಂತ ಹೇಳಿದರು. ಸ್ನೇಹಿತರೆ, ಒಂದು ಮಾಹಿತಿಯ ಪ್ರಕಾರ ಈ 11 ಮತ್ತು 12ನೇ ಕಂತಿನ ಹಣ ಏನಿದೆ ಅದು ನಾಳೆಯೊಳಗಾಗಿಯೇ ಈ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹೊರಬೀಳ್ತಾ ಇತ್ತು. ಅದರ ಪ್ರಕಾರವಾಗಿ ನೋಡಿದರೆ ಇಲ್ಲಿವರೆಗೂ ಕೂಡ ಸುಮಾರು 90%ನಷ್ಟು ಜನಗಳಿಗೆ ಯಾವುದೇ ಒಂದು ಹಣ ಜಮಾ ಆಗದೇ ಇರುವುದರ ಬಗ್ಗೆ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಸ್ನೇಹಿತರೆ, ಇಲ್ಲಿಯವರೆಗೂ ನೋಡಲಾಗಿ ಸುಮಾರು 90%ನಷ್ಟು ಜನಗಳ ಖಾತೆಗಳಿಗೆ ಇನ್ನೂ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು 11 ಮತ್ತು 12ನೇ ಕಂತಿನ ಹಣ ಜಮೆ ಆಗಿಲ್ಲ ಅನ್ನೋ ಒಂದು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಸ್ನೇಹಿತರೆ, ಇಲ್ಲಿ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಅಂದರೆ 1,20,00,000 ಏನು ಮಹಿಳೆಯರ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 10 ಕಂತುಗಳ ಅಮೌಂಟ್ ಏನಿದೆ ಅದು ಜಮೆ ಆಗ್ತಾ ಬಂದಿತ್ತು. ಆದರೆ ಈಗ ಮೊದಲನೇ ಹಂತದಲ್ಲಿ ಸುಮಾರು 26,65,000 ಮಹಿಳೆಯರ ಖಾತೆಗಳಿಗೆ ಈ ಹಣ 11 ಮತ್ತು 12ನೇ ಕಂತಿನ ಹಣವನ್ನು ಜಮೆ ಮಾಡಲಾಗುತ್ತೆ ಅಂತ ಹೇಳಿದರು. ಆದರೆ ಈವರೆಗೂ ನೋಡಲಾಗಿ ಸುಮಾರಷ್ಟು ಜನಗಳು ಹೇಳ್ತಾ ಇರೋದೇನಂತಂದರೆ ತಮಗೆ ಯಾವುದೇ ಒಂದು ಕಂತಿನ ಹಣ ಅಂದರೆ 11 ಮತ್ತು 12ನೇ ಕಂತಿನ ಹಣ ಏನಿದೆ ಅದು ಈವರೆಗೂ ಕೂಡ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆಯೊಳಗಾಗಿ 11 ಮತ್ತು 12ನೇ ಕಂತಿನ ಹಣ ಏನಿದೆ ಅದು ಜಮೆ ಆಗುತ್ತೆ ಅಂತ ಅನ್ನೋದು ಬಹಳ ನಿರೀಕ್ಷೆಯನ್ನು ತಂದುಕೊಟ್ಟಿತ್ತು ಈ ಗೃಹಿಣಿಯರಿಗೆ. ಆದರೆ ಇಲ್ಲಿವರೆಗೂ ನೋಡಲಾಗಿ ಯಾವುದೇ ಒಂದು ಹಣ ಜಮೆ ಆಗದೇ ಇರುವುದು ಮಹಿಳೆಯರಿಗೆ ನಿರಾಶೆಯನ್ನು ಉಂಟು ಮಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕಾಗಿರೋದು ಏನು ಅಂತಂದರೆ ಈಗಾಗಲೇ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸುಮಾರು 1,20,00,000 ಮಹಿಳೆಯರ ಖಾತೆಗಳಿಗೆ ಈ 10 ಕಂತುಗಳು ಜಮೆ ಮಾಡಿರೋದರಿಂದ ಸಾಕಷ್ಟು ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗಿದೆ ಅಥವಾ ಸರ್ಕಾರದ ಬೊಕ್ಕಸ ಖಾಲಿಯೇ ಆಗಿದೆ ಅನ್ನೋ ಒಂದು ವಿಷಯ ಕೂಡ ಈಗಾಗಲೇ ಹರಿದಾಡ್ತಾ ಇತ್ತು. ಆ ಕಾರಣಕ್ಕಾಗಿ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬ ಈ ಫಲಾನುಭವಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರು ಏನಿದ್ದಾರೆ ಅವರ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ಏನಾಗಿದೆ ಅಂತಂದರೆ ಈ ಪರಿಶೀಲನೆಯಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ಕಡಿತ ಕೂಡ ಮಾಡಬಹುದು, ಅಂದರೆ ಕಡಿಮೆ ಮಾಡಬಹುದು. ಯಾಕಂದರೆ ಕೆಲವೊಂದಿಷ್ಟು ಆಧಾರ್ ಕಾರ್ಡಲ್ಲಿರೋದು, ಬ್ಯಾಂಕ್ ಅಕೌಂಟಲ್ಲಿರೋದು, ರೇಷನ್ ಕಾರ್ಡಲ್ಲಿರೋದು ಹೆಸರುಗಳು ಕೂಡ ಮ್ಯಾಚ್ ಆಗಬೇಕು, ಅಲ್ಲಿ ಒಂದು ಅಕ್ಷರಗಳು ಕೂಡ ತಪ್ಪಾಗಿರಬಾರ್ದು ಅನ್ನೋ ಮಾಹಿತಿ, ಮತ್ತು ಕೆಲವೊಂದಿಷ್ಟು ಟ್ಯಾಕ್ಸ್ ಪೇಯರ್ಗಳು ಇರ್ತಾರೆ ಅವರುಗಳಿಗೆ ಅಥವಾ ಇದೇ ಥರ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪುನರ್ ಪರಿಶೀಲನೆ ಮಾಡಿ ಅರ್ಹರಲ್ಲದ ಕೆಲವೊಂದಿಷ್ಟು ಗೃಹಿಣಿಯರ ಈ ಫಲಾನುಭವಿಯನ್ನು ಕ್ಯಾನ್ಸಲ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಈಗ ಯಾರ ಖಾತೆಗಳಿಗೆ ಈ 11 ಮತ್ತು 12ನೇ ಕಂತಿನ ಹಣ ಜಮೆ ಆಗಿಲ್ಲವೋ ಅವರು ಈ ಬಗ್ಗೆ ವಿಚಾರ ಮಾಡಿ ಚಿಂತಿಸುವಂತಾಗಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರ್ಯಾರ ಅಕೌಂಟ್ಗಳಿಗೆ ಈ 11 ಮತ್ತು 12ನೇ ಕಂತಿನ 4,000 ರೂಪಾಯಿಗಳು ಜಮೆ ಆಗಿದೆ ಅನ್ನೋದರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ, ಹೊಸ ಅಪ್ಡೇಟ್ಗಳೊಂದಿಗೆ ತಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೇನೆ. ಸ್ನೇಹಿತರೆ, ತಾವಿನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಬರ್ತಕ್ಕಂಥ ಹೊಸ ಅಪ್ಡೇಟ್ಸ್ಗಳ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.